ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಅವಲಕ್ಕಿ ಚೂಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ದೀಪಾವಳಿ ಹಬ್ಬ ಬರ್ತಿದೆ. ತುಂಬ ಜನ ಅವರಿವರಿಗೆ ಇಂಥ ಫಲಹಾರ ಮಾಡಿ ಕೊಡ್ತಾ ಇರ್ತಾರೆ. ಅದರಲ್ಲಿ ಅವಲಕ್ಕಿ ಚೂಡ ತುಂಬ ಸುಲಭ ಮಾಡೋದು ಮತ್ತು ಬೇಗನೆ ಕೂಡ ಆಗುತ್ತೆ. ಹೀಗಾಗಿ ಅವಲಕ್ಕಿ ಚೂಡ ನೀವು ದೀಪಾವಳಿ ಟೈಮಿಗೆ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1/4 ಕಿಲೋ ಅಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನೀಗ ಅಡಿಯಲ್ಲಿ ಸ್ವಲ್ಪ ಪುಡಿ ಇರುತ್ತೆ, ಜರಡಿ ಹಿಡ್ಕೊಳ್ಳೋಣ. ನೋಡಿ, ಜಾಸ್ತಿ ಪುಡಿ ಬರಲಿಲ್ಲ, ನನಗೆ ಸ್ವಲ್ಪ ಬಂದಿದೆ. ಈಗ ಈ ಅವಲಕ್ಕಿನ ಒಂದು ದಿವಸ ಬಿಸಿಲಲ್ಲಿ ಇಟ್ಬಿಟ್ಟು ನಾವು ಗರಿಯಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಬಾಣಲೆ ಬಿಸಿ ಮಾಡಿಬಿಟ್ಟು ಒಲೆ ಆಫ್ ಮಾಡಿ ಒಂದು ಸಲ ಕೆದಕ್ಕೋಬೋದು. ನೋಡಿ, 1-2 ಗಂಟೆ ನಾನು ಬಿಸಿಲಲ್ಲಿ ಇಟ್ಟಿದ್ದೆ ಅವಲಕ್ಕಿನ. ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿರೋದು, ಪೇಪರ್ ಅವಲಕ್ಕಿ ಅಲ್ಲ. ಈ ಥರ ನೋಡಿ, ಅವಲಕ್ಕಿನ ನೀವು ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು, ಆ ಥರ ಇರಬೇಕು. ನಿಮ್ಗೆ ಬಹುಶಃ ಬಿಸಿಲಲ್ಲಿ ಇಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ನೀವು ಒಂದು ದೊಡ್ಡ ಬಾಣಲೆನ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿ ಅವಲಕ್ಕಿನ ಒಲೆ ಆಫ್ ಮಾಡಿಬಿಡಿ. ಬಾಣಲೆ ಬಿಸಿ ಆದ ತಕ್ಷಣ ಅದರಲ್ಲಿ ಅವಲಕ್ಕಿ ಹಾಕ್ಕೊಂಡ್ಬಿಟ್ಟು 1-2 ಸಲ ಕೈ ಆಡಿಸ್ಕೊಂಡ್ರೆ ಅವಲಕ್ಕಿ ಗರಿ ಆಗುತ್ತೆ. ಬಾಣಲೆಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯುವಾಗ ಒಂದು 1/4 ಕಪ್ ಅಥವಾ 2 ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ. ಅವಲಕ್ಕಿ ಮಂಡಕ್ಕಿಗೆಲ್ಲ ಕಡಲೆ ಬೀಜ ಎಷ್ಟು ಹಾಕಿದ್ರೆ ಅಷ್ಟು ರುಚಿ ಜಾಸ್ತಿ. ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ 1/4 ವಾಸಿಯಷ್ಟು ಕಾದಿದೆ. ಈಗ ಒಲೆ ಆಫ್ ಮಾಡಿಕೊಂಡು ಸ್ವಲ್ಪ ಪುಟಾಣಿ ಅಥವಾ ಹುರಿಗಡಲೆ ಹಾಕ್ಕೊಳ್ಳೋಣ, ಒಂದು 1/4 ಕಪ್ಪಷ್ಟು. ಇದೇ ಬಿಸಿಲೇ ಹುರಿಗಡಲೆನ ಹುರ್ಕೋಬೇಕು. ನೋಡಿ, ಪುಟಾಣಿ ಮತ್ತು ಕಡಲೆ ಬೀಜ 2 ಕಾದಿದೆ. ಈಗ ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ನಾನು. ಮತ್ತು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡಿದ ಕೊಬ್ಬರಿನ ಕಾಯಿಸ್ಕೊಳ್ಳೋಣ. ಒಣ ಕೊಬ್ಬರಿನ ಈ ಥರ ಕಟ್ ಮಾಡಿ ಕಾಯಿಸ್ಕೋಬೇಕು. ಈಗ ಕೊಬ್ಬರಿ ಚೂರೆಲ್ಲ ಕಾದಿದೆ, ತಕ್ಕೊತಾ ಇದ್ದಾನೆ. ಸ್ವಲ್ಪ ಬೆಳ್ಳುಳ್ಳಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5-6 ಹೆಸರು ಬೆಳ್ಳುಳ್ಳಿನ ಪುನಃ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಉದ್ದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದರೊಟ್ಟಿಗೆ 1-2 ಹೆಸರು ಕರಿಬೇವು. ಬೆಳ್ಳುಳ್ಳಿ ಕಾದಿದೆ. ಇದನ್ನು ಕೂಡ ತೆಕ್ಕೊಂಡ್ಬಿಡೋಣ ಬಟ್ಲಿಗೆ. ಈಗ ಉಳಿದ ಎಣ್ಣೆಗೆ 1-2 ಸ್ಪೂನ್ ಖಾರ ಪುಡಿ, 1 ಸ್ಪೂನು ಅರಿಶಿನ ಪುಡಿ ಇಟ್ಕೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಉಪ್ಪು 1/2 ಸ್ಪೂನ್ ಹಾಕ್ಕೊತಾ ಇದ್ದೇನೆ. ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಮತ್ತೆ ಹಿಂಗೆ ಹಾಕ್ಕೊತಾ ಇಲ್ಲ. 1-2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಉಪ್ಪು, ಖಾರ, ಅರಿಶಿನ, ಕಡಲೆ ಹಿಟ್ಟು ಎಲ್ಲದರ ಮಿಶ್ರಣ ತಯಾರಾಗಿದೆ ಅವಲಕ್ಕಿಗೆ ಹಾಕ್ಕೊಳ್ಳಿಕ್ಕೆ. ನೋಡಿ, ಹುರ್ಕೊಂಡಿರೋ ಎಲ್ಲ ಸಾಮಾನುಗಳನ್ನು ಇದರಲ್ಲೇ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅವಲಕ್ಕಿಗೆ ಹಾಕ್ಕೊಳ್ಳೋಣ. ಬಿಸಿಲಲ್ಲಿ ಇಟ್ಟಿದ್ದರಿಂದ ಅವಲಕ್ಕಿನ ಮತ್ತೆ ಬಿಸಿ ಮಾಡ್ಕೊಳಕ್ಕೆ ಹೋಗಿಲ್ಲ, ಬಾಣಲೆಯಲ್ಲಿ ಹಾಕ್ಬಿಟ್ಟು ಈಗ ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ನೋಡಿ, ಅವಲಕ್ಕಿ ಒಳ್ಳೆ ಮುರು ಅಂತಿದೆ. ಈಗ ಮಸಾಲೆ ಮಿಶ್ರಣ ಕೂಡ ಹಾಕ್ಕೊಂಡ್ಬಿಡೋಣ. ಈಗ ಇಷ್ಟು ಹಾಕಿ ಕಲಿಸ್ಕೊಂಡ್ಬಿಡೋಣ. ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನು ಆವಾಗಲೇ ಹಾಕ್ಕೋಬೇಕಿತ್ತು, ಆದರೆ ಭಾಳಕ್ಕಂತೂ ಮೆಣಸಿನ್ಕಾಯಿ ಹಾಕ್ತಾ ಇರೋದ್ರಿಂದ ನಾನು ಅದನ್ನು ಸ್ವಲ್ಪ ಬೇರೆ ಕಡೆ ಎತ್ತಿಟ್ಟಿದ್ದೆ ಆಚೆ.
ಹೀಗಾಗಿ ನಾನು ಮರ್ತೋದೆ. ಈಗ ಹಾಕುತ್ತಾ ಇದ್ದೀನಿ ನೋಡಿ. ನೋಡಿ ಮೆಣಸಿನ್ಕಾಯಿ ಹುರ್ಕೊಂಡಾಗಿದೆ. ನಾನು ಸ್ವಲ್ಪ ಆರಲಿ ಆಮೇಲೆ ಅವಲಕ್ಕಿಗೆ ಹಾಕೊಳ್ಳೋಣ. ಈಗ ಇದ್ರ ಮೇಲೆ 2 ಸ್ಪೂನು ಸಕ್ಕರೆ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಆಗಿದ್ದರೆ ಸಕ್ಕರೆ ಹಾಕಿದರೆ ಬ್ಯಾಲೆನ್ಸ್ ಮಾಡುತ್ತೆ. ನೋಡಿ ಅವಲಕ್ಕಿ ಚೂಡ ಅಥವಾ ಒಗ್ಗರಣೆ ಅವಲಕ್ಕಿ ಅಥವಾ ಹಚ್ಚಿದ ಅವಲಕ್ಕಿ ರೆಡಿಯಾಗಿದೆ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.